ಹಾಯ್ ಎವ್ರಿವನ್, ಇವತ್ತು ನಾನು ಆಲೂ ಪರೋಟ ಮಾಡ್ತಿದ್ದೀನಿ. ನೋಡಿ, ಹಸಿಟ್ಟು ಕಲಸಿಟ್ಕೊಂಡಿದ್ದೆ. ಇವಾಗ ನೋಡಿ, ಇದು ಪೊಟ್ಯಾಟೊನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಆಮ್ಚೂರ್ ಪೌಡರ್ ಮತ್ತು ಅಜ್ವೈನ್ ಇದೆ ಅಲ್ಲಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇವಾಗ ಪೊಟ್ಯಾಟೊಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಎಲ್ಲ ಪೌಡರ್ಗಳನ್ನ ಹಾಕ್ಕೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಹಸಿಟ್ಟನ್ನು ಉಂಡೆ ಕಟ್ಟಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಟಿ, ತುಂಬ ಪ್ರೆಸ್ ಮಾಡೋದು ಬೇಡ. ಇವಾಗ ಅದನ್ನು ಹಸಿಟ್ಟಲ್ಲಿ ಡಿಪ್ ಮಾಡಿ ನೀಟಾಗಿ ಬೌಲ್ ಟೈಪು ರೌಂಡು ಮಾಡ್ಕೋಬೇಕು. ಹಾಗೆ ಮಾಡಿಕೊಂಡು ಆಲೂಗೆಡ್ಡೆನ ಅದರೊಳಗಡೆ ಹಾಕಿ ಸ್ಟಫ್ ಮಾಡೋದ್ರಲ್ಲಿ ನೀಟಾಗಿ ಲಟ್ಟಿಸುವಾಗ ನೀಟಾಗಿರುತ್ತೆ. ಅದು ಹೊರಗಡೆ ಬರೋಲ್ಲ ಆಲೂಗೆಡ್ಡೆ ಎಲ್ಲ. ಸೊ ನೋಡಿ, ಇವಾಗ ಹಾಕೊತಾ ಇದ್ದೀನಿ. ಇವಾಗ ನೀಟಾಗಿ ಸುತ್ತಾನು ಪ್ರೆಸ್ ಮಾಡೋಣ, ಹೀಗೆ ಇಟ್ಕೊಂಡು. ಪ್ರೆಸ್ ಮಾಡಿ ಎಡ್ಜನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಡಿಸೈನ್ ಥರ ಹೀಗೆ ಪ್ರೆಸ್ ಮಾಡಬೇಕು. ನೋಡಿ, ಹೀಗೆ ಮಾಡಿ ಲಾಸ್ಟಲ್ಲಿ ಮಿಕ್ಕಿದ್ದ ಹಸಿಟ್ಟನ್ನು ಈಗ ಸ್ವಲ್ಪ ಉಂಡೆ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಳ್ಳೋದು ಹೇಗೆ ಅಂದರೆ, ಸೆಂಟ್ರಲ್ಲಿ ಲಟ್ಟಿಸ್ಬಾರ್ದು, ಹೀಗೆ ಕಾರ್ನರಲ್ಲಿ ಲಟ್ಟಿಸ್ಬೇಕು. ತುಂಬ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ಟಚ್ ಮಾಡಬೇಕಷ್ಟೆ. ಮಾಡಿ ಎಳೆಯೋದ್ರಿಂದ ಅದು ಆಲೂಗೆಡ್ಡೆ ಮಿಕ್ಸ್ ಹೊರಗೆ ಬರೋಲ್ಲ ಅಷ್ಟು. ಇವಾಗ ತವಾಗೆ ಹಾಕಿದ್ದೀನಿ. ಎಣ್ಣೆ ಹಾಕಬಾರ್ದು, ಹಾಗೆ ಎರಡು ಕಡೆ ಡ್ರೈನ ಫ್ರೈ ಮಾಡಿಕೊಂಡು ಅದರ ಮೇಲೆ ನೀವು ತುಪ್ಪ ಬೇಕಂದರೆ ಹಾಕಿ, ಇಲ್ಲ ಎಣ್ಣೆ ಬೇಕಾದರೂ ಹಾಕೋಬೋದು. ನಾನು ಕಾಯಿಸಿದ್ದ ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಹಾಕಿ ಸ್ವಲ್ಪ ಹಾಗೆ ಪ್ರೆಸ್ ಮಾಡಿ ನಿಧಾನಕ್ಕೆ ಫ್ರೈ ಮಾಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಕರ್ಡು, ಗಟ್ಟಿ ಮೊಸರು, ಉಪ್ಪಿನಕಾಯಿ ಕೊಡ್ತೀನಿ. ಸೊ ಬೇಡ ಅಂದರೆ ಅದನ್ನು ಹಾಗೇ ರೋಲ್ ಮಾಡಿ ತಿನ್ಬಿಡ್ಬೋದು. ಮಕ್ಳಿಗೂ ಖುಷಿಯಾಗುತ್ತೆ. ಅದರಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ಇರೋದ್ರಿಂದ ಹಾಗೆ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ತುಪ್ಪನೂ ಇಟ್ಟಿದ್ದೀನಿ, ಜೊತೆಗೆ ಮೊಸರು, ಉಪ್ಪಿನಕಾಯಿ ಎಲ್ಲ ಟ್ರೈ ಮಾಡಿ.